ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದ ಮೇಲೆ ಭಾಳ ದೊಡ್ಡ ಅನ್ಯಾಯ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದ ಅನೇಕ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥ ನೀರಾವರಿ ಯೋಜನೆಗಳಾಗಲಿ ಅಥವಾ ನಮಗೆ 15ನೇ ಹಣಕಾಸಿನಲ್ಲಿ ಬರಬೇಕಾಗಿರ್ತಕ್ಕಂಥ ಪಾಲು ಕೊಡೋದ್ರಲ್ಲಾಗಲಿ ಅಥವಾ ಕಳೆದ ವರ್ಷ ಏನು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬರಗಾಲದ ಹಣ ಬಿಡುಗಡೆ ಮಾಡೋದ್ರಲ್ಲಾಗಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ತೆರಿಗೆ ಪಾಲಲ್ಲೂ ಕೂಡ ಭಾಳ ದೊಡ್ಡ ಅನ್ಯಾಯ ಆಗಿದೆ. ನಾವು ಕೇಂದ್ರ ಸರ್ಕಾರಕ್ಕೆ 100 ರೂಪಾಯಿ ನಮ್ಮ ಸಂಗ್ರಹದಿಂದ ಹೋದರೆ ಅದಕ್ಕೆ ಕೇವಲ 12 ರೂಪಾಯಿ ನಮಗೆ ವಾಪಸ್ ಬರ್ತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ಏನು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ. ಖಂಡಿತವಾಗಿ ಕರ್ನಾಟಕ ರಾಜ್ಯದ ಜನ ಇದನ್ನು ಗಮನಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಕಳೆದ 4 ವರ್ಷ ಏನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಯಿತು. ಕೋವಿಡ್ ಸಂದರ್ಭದಲ್ಲಿ ಸಂಪೂರ್ಣ ಸರ್ಕಾರ ವಿಫಲವಾಯಿತು ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಕೂಡ ಆಯಿತು. ಈ ರಾಜ್ಯ ಸರ್ಕಾರ ಹಿಂದೆ ಏನು ಬಿಜೆಪಿ ಸರ್ಕಾರ ಇತ್ತು ಅವಾಗ 40% ಸರ್ಕಾರ ಅಂತಾನೆ ಇಡೀ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆಯನ್ನು ಇಡೀ ದೇಶದಲ್ಲಿ ಹರಾಜಾಗ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರದವರು ಬಿಜೆಪಿ ನಾಯಕರು ಮಾಡಿದರು. ಈಗ ನಮ್ಮ ಸರ್ಕಾರ ಒಂದು ಜನರ ಆಶೀರ್ವಾದದಿಂದ ಸುಮಾರು 135 ಸೀಟು ಏನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ 1 ವರ್ಷ 5 ತಿಂಗಳ ಈ ಒಂದು ಅವಧಿಯಲ್ಲಿ ಒಂದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಆಡಳಿತ ನಡೆಸೋದ್ರ ಜೊತೆಗೆ ಏನು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳ ನಾವೇನು ಜನರಿಗೆ ಮಾತನ್ನು ಕೊಟ್ಟಿದ್ವಿ, ಆ 5 ಗ್ಯಾರಂಟಿ ಸುಮಾರು 56,000 ಕೋಟಿ ಇವತ್ತು ಬಡವರ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿಯವರಿಗೆ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಏನಾದರೂ ಪಿತೂರಿ ಮಾಡಿ ಇವತ್ತು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ದುರುದ್ದೇಶದಿಂದ ಇವತ್ತು ಯಾವುದೋ ಇಲ್ಲದೆ ಇರತಕ್ಕಂಥ ಒಂದು ಸ್ಕ್ಯಾಮ್ ಅಂತ ಹೇಳಿ ಏನು ಸೃಷ್ಟಿ ಮಾಡಿದ್ದಾರೆ ಮೂಡ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತಿದೆ. ಅದರಲ್ಲಿ ಮುಖ್ಯಮಂತ್ರಿಗಳ ಪಾಲು ಏನೂ ಇಲ್ಲ ಮತ್ತು ಅವರ ರೋಲು ಏನೂ ಇಲ್ಲ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಅಲಾಟ್ ಆಗಿರ್ತಕ್ಕಂಥ ಬದಲಿ ನಿವೇಶನ ಅಷ್ಟೇ, ಅದರಲ್ಲಿ ಏನು ಅಕ್ರಮ ಆಗಿದೆ ಅಂತಲೂ ಕೂಡ ಬಿಜೆಪಿಯವರು ಹೇಳಲಿಕ್ಕೆ ತಯಾರಾಗಿಲ್ಲ ಮತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಅಂದರೆ ಚರ್ಚೆ ಮಾಡೋಕ್ಕೂ ತಯಾರಾಗಿಲ್ಲ. ಆದರೆ ಏನು ಪಾದಯಾತ್ರಾ ಮುಖಾಂತರ ಇವತ್ತು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಖಂಡಿತವಾಗಿ ಅವರು ಯಶಸ್ವಿ ಆಗಲ್ಲ ಅಂತಕ್ಕಂಥದ್ದು ನನಗೆ ವಿಶ್ವಾಸ ಇದೆ. ಯಾಕಂದರೆ ಇವತ್ತು ಕರ್ನಾಟಕ ಸರ್ಕಾರ ಒಂದು ಜನಪರವಾಗಿರ್ತಕ್ಕಂಥ ಮತ್ತು ಬಡವರ ಪರವಾಗಿರ್ತಕ್ಕಂಥ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಆಡಳಿತವನ್ನು ನಾವು ಕೊಡ್ತಾ ಇದ್ದೀವಿ. ಖಂಡಿತವಾಗಿಯೂ ಈ ನಮ್ಮ ಸರ್ಕಾರ ಮುಂದೆ ಇನ್ನೂ 3 ವರ್ಷ 6 ತಿಂಗಳು ಏನು ನಮಗೆ ಅವಕಾಶ ಇದೆ. ಅದರಲ್ಲಿ ಖಂಡಿತವಾಗಿ ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ.